ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಖಾಲಿ ಜಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು. ಬೆಳಗ್ಗೆನೆ ನೆನ್ನೆ ತಗೊಂಡ್ಬಿಟ್ಟವ್ರೆ ಖಾಲಿ ಇದನ್ನ ಚಂಬುಗಳನ್ನ ತಗೊಂಡು ಖಾಲಿ ಜಂಬ. ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಖಾಲಿ ಜಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು. ಖಾಲಿ ಬಿದ್ಗೆ ಕೊಟ್ರು. ಆಗ ಇವ್ರು ಯಾರು ಏನು ಮಾತಾಡ್ಲಿಲ್ಲ. 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದಾರ? ಅಲ್ಲಿ ಬಜೆಟ್ ಅಲ್ಲಿ ಸೇರ್ಸಿರ್ಲಿಲ್ಲ ಅದನ್ನ. ಬಜೆಟ್ ಸೇರ್ಸಿದ್ದ ಬೊಮ್ಮಾಯಿ ಸೇರ್ಸಿದ್ರು ನೀರಾವರಿ ಇಲಾಖೆಗೆ. ಇಲ್ವಂದ್ರೆ ಇದಿರಲ್ಲ ಕೆಲವರೆಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅವರು ಏನು ಬರಲಿಲ್ಲ. ಹಂಗೆ ಇವತ್ತು ಕೂಡ ಬೆಂಗಳೂರಲ್ಲಾಗ್ಲಿ ಯಾವುದಕ್ಕಾಗ್ಲಿ ಹಣನೇ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಇರ್ಲಿ, ಅದನ್ನ ಅವರು ಮಾಡದವ್ರಿಗೆ ನಮ್ಮ ಡ್ಯೂಟಿ ನಾವು ಮಾಡಬೇಕು. ನಾನು ಈಗ ಏರೋಸ್ಪೇಸು ಇದಕ್ಕೆ ITPL ಹೋಗ್ಬೇಕು. ಅದಕ್ಕೆ ಟೈಮ್ ಲೇಟ್ ಆಯ್ತದೆ ಅಂತ ಈ ಮೆಟ್ರೋನ ರೈಲಿನ ಇಸ್ಕೊಳ್ಳೋಕೆ ಬಂದಿದ್ದೀನಿ. 1 ನಿಮಿಷ ಹತ್ತು ಹೋಗ್ಬೇಕು. ಮಿಕ್ಕಿದ್ದು ನಮ್ಮ ಸತೀಶ್ ಇರ್ತಾರೆ, ನಮ್ಮ ಬೋಸರಾಜ್ ಇರ್ತಾರೆ. ನಾನು ನಿನ್ನೆ ಮಂಜುನಾಥ್ ಹತ್ರ ಮಾತಾಡಿದ್ದೀನಿ. ಕೂಡಲೇ ಈ ಸೆಷನ್ ಒಳಗಡೆನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಸತೀಶು ಸೇರಿ ಒಂದು ಮೀಟಿಂಗ್ ಅಂತೂ ಮಾಡಿಸ್ತೀನಿ. ಏನೇ ಸತೀಶ್, ನಮ್ಮ ಜವಾಬ್ದಾರಿ. ನಿಮ್ಮನ್ನು ಬಿಟ್ಟಾಗ ನಾವು ನೀವು ಇಬ್ರು ನೀವು ನಮ್ಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಹೊಂದ್ಕೊಂಡಂಗೆ ಆಯ್ತದೆ. ಸ್ಟೇಟ್ಮೆಂಟು ಪೇಪರ್ ಬರ್ಬೋದಷ್ಟೇ, ಪೇಪರ್ಗೆ ಏನಾದ್ರು ಅನುಕೂಲ ಆಗ್ಬೋದಷ್ಟೇ, ಒಂದಿನ ನ್ಯೂಸ್ ಆಗ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ಬನ್ನಿ, ನಮ್ಮ ಹತ್ರ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನ್ ಬೇಕಾದ್ರೂ ಗುದ್ದಾಡಿ, ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು, ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನಾನು ಸತೀಶು ಬೋಸರಾಜು ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಇಷ್ಟು ಮಿಕ್ಕಿದ ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ. ಆಫೀಸರ್ಸ್